ಒಲಿಂಪಿಕ್ಸ್ ಅಂಚೆ ಚೀಟಿಗಳ ಪ್ರದರ್ಶನಕ್ಕೆ ಡಿವೈಎಸ್ಪಿ ಸಿದ್ದಲಿಂಗಗೌಡ ಚಾಲನೆ. ಗಂಗಾವತಿ ಪಬ್ಲಿಕ್ ರಿಕ್ರಿಯೇಷನ್ ಅಸೋಸಿಯೇಷನ್ ಪಬ್ಲಿಕ್ ಸ್ಪೋರ್ಟ್ಸ್ ಕ್ಲಬ್ ಗಂಗಾವತಿ ಚಾಲನಾ ಬಳಗ ನೇತೃತ್ವದಲ್ಲಿ ಶನಿವಾರದಂದು ಬ್ಯಾಂಕ್ ನಿವೃತ್ತ ಉದ್ಯೋಗಿ ಎಸ್ಆರ್ ಸಂಡೂರು ಅವರು ಸಂಗ್ರಹಿಸಿದ ಒಲಿಂಪಿಕ್ ಅಂಚೆ ಚೀಟಿಗಳ ಪ್ರದರ್ಶನ ಸ್ಪೋರ್ಟ್ಸ್ ಕ್ಲಬ್ ಆವರಣದಲ್ಲಿ ಜರುಗಿತು. ಪ್ರದರ್ಶನದ ಹಾಗೂ ವೇದಿಕೆಯ ಕಾರ್ಯಕ್ರಮವನ್ನು ಡಿವೈಎಸ್ಪಿ ಸಿದ್ದಲಿಂಗಪ್ಪಗೌಡ ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ನಿನ್ನೆಯಷ್ಟೇ ಒಲಿಂಪಿಕ್ಸ್ ಕ್ರೀಡಾಕೂಟಗಳು ಆರಂಭಗೊಂಡಿದ್ದು, ಇಂತಹ ಶುಭ ಸಂದರ್ಭದಲ್ಲಿ ಎಸ್ಆರ್ ಸಂಡೂರು ಸಂಗ್ರಹಿಸಿದ ಅಂಚೆ ಚೀಟಿಗಳ ಪ್ರದರ್ಶನ ಅರ್ಥಪೂರ್ಣವಾಗಿದೆ. ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತದ ಕ್ರೀಡಾಪಟುಗಳು ಸಾಧನೆಯನ್ನ ಗಮನಿಸಿದರೆ ವಿಫಲವಾಗಿದೆ. ಇದಕ್ಕೆ ದೇಶದಲ್ಲಿ ಕ್ರೀಡಾಪಟುಗಳಿಗೆ ಬೆಂಬಲ ಇಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಹಾಕಿ ದೇಶದ ಮೂಲ ಕ್ರೀಡೆಯಾಗಿದ್ದು, ಈ ಬಾರಿಯಾದರೂ ಚಿನ್ನದ ಪದಕ ಪಡೆದುಕೊಳ್ಳುವುದರ ಮೂಲಕ ಸಾಧನೆ ಮಾಡಲೆಂದು ಹಾರೈಸಿದರು. ವೇದಿಕೆಯಲ್ಲಿ ಅಂಚೆ ನಿರೀಕ್ಷಕ ವೆಂಕಟೇಶ್ ದಾವೂದ್, ಪೋಸ್ಟ್ ಕಾರ್ಯದರ್ಶಿ ಹರಿಕೃಷ್ಣ, ಸಂಗಪ್ಪ ಗಾಜಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಾಸ್ಯ ಸಾಹಿತಿ ಬಿ ಪ್ರಾಣೇಶ್, ಎಸ್ಆರ್ ಸಂಡೂರ್ ಮಾತನಾಡಿದರು. ಅಧ್ಯಕ್ಷತೆಯನ್ನು ಮಹಾಬಲೇಶ್ ಹಾಸಿನಾಳ ವಹಿಸಿ ಮಾತನಾಡಿದರು. ಇದಕ್ಕೂ ಪೂರ್ವದಲ್ಲಿ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶ್ರೀಮತಿ ಶ್ರೀದೇವಿ ಕೃಷ್ಣಪ್ಪ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಿಸಿದರು. ಒಲಿಂಪಿಕ್ಸ್ ಅಂಚೆ ಚೀಟಿ ಪ್ರದರ್ಶನಕ್ಕೆ ಲಿಟ್ಲ್ ಹಾರ್ಟ್ ಶಾಲೆ, ಅಕ್ಷರ ಪದ್ಧತಿ ಶಾಲೆ, ಲಯನ್ಸ್ ಕ್ಲಬ್ ಶಾಲೆ, ವಿಸ್ಡಮ್ ಸೇರಿದಂತೆ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ದೇಶ ಸೇರಿದಂತೆ ವಿದೇಶಗಳ ಅಂಚೆ ಚೀಟಿಯನ್ನು ವೀಕ್ಷಿಸಿದರು. ಆಯೋಜನೆ ಮಾಡ್ತಾ ಇರ್ತೇವೆ. ಆದರೆ ಇದು ಒಂದು ವಿಶಿಷ್ಟ ಕಾರ್ಯಕ್ರಮ ನಾವು ಇವತ್ತು ಆಯೋಜನೆ ಮಾಡಿದ್ದೇವೆ. ನನಗೆ 2 ತಿಂಗಳ ಹಿಂದೆ ನಮ್ಮ ಸಂಡೂರು ಅವರು ನಮ್ಮ ಕ್ಲಿನಿಕ್ ಬಂದು ಈ ಥರ ನಾವು ಸ್ಟಾಂಪ್ಸು, ಕಾಯಿನ್ಗಳನ್ನು, ಅಂಚೆ ಚೀಟಿಗಳನ್ನು ಮತ್ತು ಬೇರೆ ಬೇರೆ ದೇಶ ವಿದೇಶ ನೋಟುಗಳನ್ನು, ನಾಣ್ಯಗಳನ್ನು ನಾವು ಸಂಗ್ರಹ ಮಾಡಿದ್ದೀವಿ. ಒಮ್ಮೆ ನೀವು ಮನೆಗೆ ಬಂದು ನೋಡ್ರಿ ಅಂತ ಹೇಳಿದ್ರು. ನಾನು ಆಯಿತು, ನಾವು ಒಂದು ದಿವಸ ಬಂದು ನೋಡ್ತೇನೆ ಅಂತ ಯಾವುದೋ ಒಂದು ಹಬ್ಬದ ದಿವಸ ನಾವು ಮನೆಗೆ ಹೋಗಿದ್ವಿ. ಹೋಗಿ ನೋಡಿದ್ರೆ ದೊಡ್ಡ ಸಂಗ್ರಹನೇ ಇತ್ತು. ಹಾಗಾಗಿ ಇದನ್ನು ಒಳ್ಳೆ ಎಕ್ಸಿಬಿಷನ್ ಈ ಥರ ಮಾಡಿದರೆ ಭಾಳಷ್ಟು ಜನ ನೋಡ್ತಾರೆ, ಮಾಡೋಣ ಇದು ಎಕ್ಸಿಬಿಷನ್ ಅಂತ ನಾವು ಅಂದ್ಕೊಂಡ್ವಿ. ಆಮೇಲೆ ಅವರು ಹೇಳಿದ್ರು, ಇಲ್ಲ ಒಲಿಂಪಿಕ್ಸ್ ಬರುತ್ತೆ, ಒಲಿಂಪಿಕ್ಸ್ ಪ್ರಾರಂಭ ಆ ಟೈಮ್ನಲ್ಲಿ ಇದು ಮಾಡಿದ್ರೆ ಇನ್ನಷ್ಟು ಹೈಲೈಟ್ ಆಗುತ್ತೆ ಅಂತ. ಒಲಿಂಪಿಕ್ಸ್ನಲ್ಲಿ ಅತಿ ಹೆಚ್ಚು ಅವರು ಏನು ಒಲಿಂಪಿಕ್ಸ್ ಪ್ರಾರಂಭ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ನಡೆಯುವಂಥ ಪ್ರತಿ ಒಲಿಂಪಿಕ್ಸ್ನಲ್ಲಿ ಏನು ಅಂಚೆ ಚೀಟಿಗಳು ರಿಲೀಸ್ ಆಗ್ತಾವೆ, ನಾಣ್ಯಗಳು ರಿಲೀಸ್ ಆಗ್ತಾವೆ, ಆ ಎಲ್ಲ ಸಂಗ್ರಹವನ್ನು ಮಾಡಿದ್ದಾರೆ. ಅದು ಇದೇ ಸಮಯದಲ್ಲಿ ಮಾಡೋದು ಒಳ್ಳೆಯದು ಅಂತ ನಾವು ಇವತ್ತು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ನಿನ್ನೆ ರಾತ್ರಿ ಒಲಿಂಪಿಕ್ಸ್ ಅಧಿಕೃತವಾಗಿ ಉದ್ಘಾಟನೆ ಆಗಿದೆ, ನಿನ್ನೆ ರಾತ್ರಿ 11 ಗಂಟೆಗೆ. ಸೊ ಇವತ್ತು ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಸೊ ನನಗೆ ಭಾಳಷ್ಟು ಜನ ರಿಟೈರ್ಡ್ ಆದಮೇಲೆ ಡಲ್ ಹೊಡೆದು ಕೊಡ್ತಾರೆ, ಎಲ್ಲ ಜೀವನ ಮುಗಿದೋಗಿ ಇಲ್ಲಿಗೆ ಅಂದ್ಕೊಂಡಿರ್ತಾರೆ. ರಿಟೈರ್ಡ್ ಆದಮೇಲೂ ಜೀವನ ಇದೆ ಅಂತ ತೋರಿಸ್ಕೊಟ್ಟವರು ನಮ್ಮ ಸಂಡೂರು. ಯಾಕಂದರೆ ರಿಟೈರ್ಡ್ ಆದಮೇಲೆ ಇಷ್ಟೇ ಆಕ್ಟಿವ್ ಆಗಿ ಈ ಸಂಗ್ರಹ ಮಾಡಿದ್ದಾರೆ ಅಂದರೆ ಅದಕ್ಕೆ ಅವರು 5-6 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ನಾನು ಕೇಳಿದ್ರೆ ಏನು ಇಷ್ಟ ಅಂದರೆ ಅವರು ಪ್ರತಿಯೊಂದು, ಆಮೇಲೆ ಅದಕ್ಕೆ ಅವರ ಪ್ರತಿ ಸದಸ್ಯರು, ಅವರ ಮಕ್ಕಳು ಅವರಿಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಮಗೆಲ್ಲ ಅತಿಥಿಗಳು ಅವರ ಮಕ್ಕಳ ಜೊತೆನೇ ನಾವು ಸ್ವಾಗತವನ್ನು ಕೊಡಿಸಿದ್ವಿ. ಯಾಕಂದರೆ ವೀರೇಶ್ ಅವರು, ಶಿವಕುಮಾರ್ ಅವರು, ಇನ್ನೊಬ್ಬರು ಸಂತೋಷ್ ಅವರು, ಆ 3 ತಂದೆಗೆ ಅವ್ರಿಗೆ ಯಾವ ಸ್ಟಾಂಪ್ ಬೇಕು, ಏನೇನು ಬೇಕು, ಎಷ್ಟು ಬೇಕಂದ ತಕ್ಷಣ ಅವರು ಅದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಸೊ ಅವರ ಮಕ್ಕಳ ಸಪೋರ್ಟ್ ಇದ್ದರಿಂದ ಇವತ್ತು ಈ ಥರ ಎಕ್ಸಿಬಿಷನ್ ಆಗಲಿಕ್ಕೆ ಸಾಧ್ಯವಾಗಿದೆ. ಒಂದು ಹವ್ಯಾಸಗಳು ಮನುಷ್ಯನ ಯಾವ ಥರ ಬದಲಾಗುತ್ತೆ ಅನ್ನೋದಕ್ಕೆ ನಮ್ಮೆಲ್ಲರಿಗೆ ದೊಡ್ಡ ನಿದರ್ಶನ ಅಂದರೆ ನಮ್ಮ ಪ್ರಾಣೇಶ್ ಸರ್. ಅವರು ಓದುವ ಹವ್ಯಾಸ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿದೆ. ಸೊ ಹಾಗಾಗಿ ಬೇರೆ ಬೇರೆ ರೀತಿ ಹವ್ಯಾಸಗಳು ನಮ್ಮ ಜೀವನದಲ್ಲಿ ಬೇಕಾಗುತ್ತೆ. ಏನು ಸ್ಟಾಂಪ್ ಕಲೆಕ್ಷನ್ ಬಗ್ಗೆ ನಾನು ನಿನ್ನೆ ನೋಡಿದ್ಮೇಲೆ ಗೊತ್ತಾಯಿತು, ನಮ್ಮ ದೇಶದಲ್ಲಿ 5 ಕೋಟಿ ಜನರು ಸ್ಟಾಂಪ್ ಕಲೆಕ್ಷನ್ ಮಾಡಲಿಕ್ಕೆ ತಮ್ಮ ಹೆಸರನ್ನು ಪೋಸ್ಟ್ ಆಫೀಸ್ನಲ್ಲಿ ನೋಂದಣಿ ಮಾಡಿದ್ದಾರೆ ಅಂತ ಕೇಳಿ ನನಗೆ ಸರ್ಪ್ರೈಸ್ ಆಯಿತು. 5 ಕೋಟಿ ಜನರು ಅದ್ರ ಬಗ್ಗೆ ಆಸಕ್ತಿ ವಹಿಸ್ತಾ ಇದ್ದಾರೆ. ಅವ್ರು ಯಾರು ನೋಂದಣಿ ಮಾಡ್ತಾರೆ ಅವರಿಗೆ ಹೊಸದಾಗಿ ರಿಲೀಸ್ ಆದಂಥ ಸ್ಟಾಂಪ್ಗಳು ಕೊಡ್ತಾರೆ. ಸ್ಟಾಂಪು ನಮ್ಮ ದೇಶದ ಪ್ರತಿಯೊಂದು ದೇಶದಲ್ಲಿ ಸ್ಟಾಂಪ್ಗಳು, ನಾಣ್ಯಗಳು ಬಿಡುಗಡೆ ಆಗ್ತವೆ. ಅವು ಆ ದೇಶದ ಸಂಸ್ಕೃತಿ, ಕಲೆ, ಪರಂಪರೆ, ಇತಿಹಾಸವನ್ನು ನಾವು ಹೇಳ್ತಾ ಹೋಗ್ತವೆ.
ಸ್ಟಾಂಪ್ಗಳು, ಆಮೇಲೆ ಆ ವ್ಯಕ್ತಿಯ ಚಿತ್ರಣವನ್ನು, ಅಬ್ದುಲ್ ಕಲಾಂ ಅವರ ಹುಟ್ಟಹಬ್ಬದ ಅಬ್ದುಲ್ ಕಲಾಂ ಅವರ ಒಂದು ನಾಣ್ಯಗಳ ರಿಲೀಸ್ ಆಗ್ತವೆ. ಆಮೇಲೆ ಏನೋ ಒಂದು ಕರ್ನಾಟಕ 50 ವರ್ಷ ಆಯಿತು ಅಂದರೆ, ಇಲ್ಲ ನಮ್ಮ ದೇಶ 75 ಸ್ವತಂತ್ರಕ್ಕೆ ಬೇರೆ ಬೇರೆ ನೆನಪಿಗಾಗಿ ಈ ಅಂಚೆ ಚೀಟಿಗಳು ರಿಲೀಸ್ ಆಗ್ತಾ ಇರ್ತವೆ. ಆ ಅಂಚೆ ಚೀಟಿ ರಿಲೀಸ್ ಆದ ತಕ್ಷಣ ಅದು ಇಮಿಡಿಯೇಟ್ ಅದನ್ನ ಕಲೆಕ್ಟ್ ಮಾಡಿ ಈ ಥರ ಸಂಗ್ರಹ ಮಾಡಿರ್ತಾರಲ್ಲ, ಅದು ಒಂದು ದೊಡ್ಡ ಕೆಲಸ. ಆ ಮಹತ್ತರ ಕೆಲಸವನ್ನು ಸಂಡೂರವ್ರು ಮಾಡಿದ್ದಾರೆ. ನಿಜವಾಗ್ಲೂ ಹೆಮ್ಮೆಯ ವಿಷಯ. ಒಳಗಡೆ ಹೋಗಿ ನೋಡಿ ಬಂದರೆ ಭಾಳ ಖುಷಿ ಆಗುತ್ತೆ. ನಮಗೆ ಈ ಕಾರ್ಯಕ್ರಮ ಯಶಸ್ವಿ ಏನಂದರೆ, ಮಕ್ಕಳು ಸಾಲಾಗಿ ಹೋಗಿ ನೋಡಿ ಬರ್ತಾ ಇದ್ದಾರೆ. ಅವ್ರಿಗೆ ಇದರಿಂದ ಒಳ್ಳೆ ಇನ್ಸ್ಪಿರೇಷನ್ ಆಗುತ್ತೆ. ಯಾಕಂದರೆ ಮಕ್ಕಳಿಗೆ ಒಳ್ಳೆ ಅವಕಾಶಗಳೇ ಅವರ ಜೀವನ ಉತ್ತಮೀಕರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಏರ್ಪಡಿಸಿರುವುದು ಬಹಳ ಸಂದರ್ಭಯುಕ್ತವಾದಂತಹ ಒಂದು ಕಾರ್ಯ. ಒಂದು ದಿವಸ ಪ್ಯಾರಿಸ್ನಲ್ಲಿ ಒಲಿಂಪಿಕ್ ಕ್ರೀಡೆಗಳು ನಿನ್ನೆಯಿಂದ ಆರಂಭವಾಗಿವೆ. ಈ ಒಲಿಂಪಿಕ್ ಕ್ರೀಡೆಗಳಿಗೆ ಭಾರತದ ದೇಶದಿಂದ ಸುಮಾರು 117 ಜನ ಅಥ್ಲೀಟ್ಸ್, 117 ಜನ ಕ್ರೀಡಾಪಟುಗಳು, ಅದರಲ್ಲಿ 70 ಜನ ಗಂಡಸರು ಮತ್ತೆ 47 ಜನ ಮಹಿಳಾ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ. ಈ ಒಲಿಂಪಿಕ್ ಇತಿಹಾಸವನ್ನು ನೋಡ್ತಾ ಇದ್ರೆ 1900 ಇಸ್ವಿಯಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಥಮ ಬಾರಿಗೆ ಭಾರತ ಒಬ್ಬನೇ ಒಬ್ಬ ಅಥ್ಲೀಟ್ನೊಂದಿಗೆ ಒಲಿಂಪಿಕ್ನಲ್ಲಿ ಭಾಗವಹಿಸಿತ್ತು. ಆನಂತರದಲ್ಲಿ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ 1927ರಲ್ಲಿ ಭಾರತ ಒಲಿಂಪಿಕ್ ಅಸೋಸಿಯೇಷನ್, ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಒಂದು ರೂಪು ಬಂತು. ಅದರಿಂದ ಒಲಿಂಪಿಕ್ ಕ್ರೀಡೆಗಳಿಗೆ ಮತ್ತು ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಸಿಗಲಿಕ್ಕೆ ಪ್ರಾರಂಭವಾಯಿತು. ಒಂದೊಂದು ಕಾಲದಲ್ಲಿ ಭಾರತ ದೇಶ ಹಾಕಿಯಲ್ಲಿ ಭಾರತತ್ವವನ್ನು ನಡೆದಿತ್ತು. ಹಾಕಿಯಲ್ಲಿ ಭಾರತವನ್ನು ಸೋಲಿಸುವುದು ಬಹಳ ಕಷ್ಟ, ಎಲ್ಲ ದೇಶಗಳಿಗೆ ಬಹಳ ಕಷ್ಟಕರವಾದಂಥ ಒಂದು ಸವಾಲಾಗಿತ್ತು. ಅದು ಆ ಕಾಲದಲ್ಲಿ ಮೇಜರ್ ಧ್ಯಾನ್ ಚಂದ್ ಅವರು ಹಾಕಿ ಮಾಂತ್ರಿಕ ಅಂತ ಹೆಸರು ಮಾಡಿದ್ರು. ಒಂದು ಹಾಕಿಗೆ ಆ ಕಾಲದಲ್ಲಿ ಇದ್ದಂಥ ಒಂದು ಪ್ರೋತ್ಸಾಹ ಅಥವಾ ಅವರಿಗೆ ಆಟಗಾರರಿಗೆ ಸ್ವಯಂ ಸ್ಫೂರ್ತಿ, ನಾವು ಆಟದಲ್ಲಿ ಪಾಲ್ಗೊಂಡು ಮನವಿ ಕಲಿತಕ್ಕಂಥ ಒಂದು ಛಲ ಇದ್ದಿದ್ದರಿಂದ ಆ ಟೈಮ್ನಲ್ಲಿ ಹಾಕಿಯಲ್ಲಿ ಪಾಲ್ಗೊಂಡವನ್ನು ಭಾರತ ಸಾಧಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ಕ್ರೀಡೆ ಏನು ಮೆಡಲ್ ಬರವನ್ನು ಅನುಭವಿಸ್ತಾ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಕೊನೆಯದಾಗಿ ನಾವು ಮೆಡಲನ್ನು ಹಾಕಿಯಲ್ಲಿ ಗೆದ್ದಿದ್ದು ಬಹಳ ವರ್ಷಗಳ ಹಿಂದೆ. ಒಲಿಂಪಿಕ್ನಲ್ಲಿ ನಮಗೆ ಮೆಡಲ್ ಸಿಗ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಅಭಿನವ್ ಬಿಂದ್ರಾ ಪ್ರಥಮ ಬಾರಿಗೆ ಕೆಲವು ವರ್ಷಗಳ ಹಿಂದೆ ಒಂದು ಬಂಗಾರದ ಪದಕವನ್ನು ಪಡ್ಕೊಂಡ್ರು. ಅದಾದ ನಂತರ ಕಳೆದ ವರ್ಷ ನೀರಜ್ ಚೋಪ್ರಾ ಅವರು ಜಾವೆಲಿನ್ ಕ್ರೀಡೆಯಲ್ಲಿ ಒಂದು ಬಂಗಾರದ ಪದಕವನ್ನು ಪಡೆದರು. ಕಳೆದ ಒಲಿಂಪಿಕ್ನಲ್ಲಿ ನಾವು ಒಟ್ಟು 7 ಪದಕವನ್ನು ಪಡೆದಿದ್ದೀವಿ. ಆದರೆ ಅದನ್ನ ಈ ವರ್ಷ ಈ ಬಾರಿ ಏನು ಒಲಿಂಪಿಕ್ ನಡೀತಾ ಇದೆ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒಲಿಂಪಿಕ್ ಪದಕಗಳನ್ನು ಪಡೆಯಲಿ ಅಂತ ಹೇಳಿ ನಾನು ಒಂದು ಹಾರೈಸ್ತೇನೆ. ನಮ್ಮ ದೇಶದ ಜನಸಂಖ್ಯೆ 140 ಕೋಟಿ. 140 ಕೋಟಿ ಜನಸಂಖ್ಯೆ ಇರುವಂತಹ ನಮ್ಮ ದೇಶದಿಂದ ಕೇವಲ 117 ಕ್ರೀಡಾಪಟುಗಳು ಪಾಲ್ಗೊಂಡಿದ್ದಾರೆ ಅಂದ್ರೆ ಅದೊಂದು ನಮ್ಗೆ ಬಹಳ ಗೌರವಕಾರಿಯಾದಂತಹ ಸಂಗತಿ. ಯಾಕಂದ್ರೆ ನಮಗಿಂತ ಜನಸಂಖ್ಯೆಯಲ್ಲಿ ಕಡಿಮೆ ಇರ್ತಕ್ಕಂಥ, ಗಾತ್ರದಲ್ಲಿ ಕಡಿಮೆ ಇರ್ತಕ್ಕಂಥ ದೇಶಗಳು ಇವತ್ತು ಒಲಿಂಪಿಕ್ನಲ್ಲಿ ಎಂತೆಂಥ ಸಾಧನೆಗಳನ್ನು ಮಾಡಿವೆ. ಈ ಬಗ್ಗೆ ನಾವು ಯೋಚನೆ ಮಾಡಬೇಕು. ಯಾಕೆ ನಮಗೆ ಇಷ್ಟೊಂದು ನಮ್ಮ ಮಾನವ ಸಂಪನ್ಮೂಲಗಳು ಇದ್ರೂ ಕೂಡ ನಾವು ಯಾಕೆ ಈ ಕ್ರೀಡೆಗಳಲ್ಲಿ ಸಾಧನೆ ಮಾಡಕ್ ಆಗ್ತಾ ಇಲ್ಲ ಅಂತ ನಮ್ಮನ್ನೇ ನಾವು ಅವಲೋಕನೆ ಮಾಡ್ಕೋಬೇಕು. ನಮ್ಮನ್ನೇ ನಾವು ಒಂದು ಆತ್ಮವಿಶ್ವಾಸವನ್ನು ಮಾಡ್ಕೋಬೇಕಂತ ಒಂದು ಸಮಯ ಬಂದಿದೆ. ನಾವು ಪ್ರತಿ ವರ್ಷನೂ ಈ ಕ್ರೀಡೆಗಳು ಬಂದಾಗ ಈ ತರ ಉತ್ತರವನ್ನು ಮಾಡ್ತಾನೆ ಇರ್ತೀವಿ. ಯಾಕೆ ನಾವು ಮೆಡಲ್ನಲ್ಲಿ ಬರ ಅನುಭವಿಸ್ತೀವಿ? ಯಾಕೆ ನಾವು ಇಷ್ಟೇ ಒಂದು ಕಂಟಿಂಜೆಂಟ್ ಏನು ಒಂದು ತಂಡ ನಮ್ಮ ಭಾರತ ದೇಶಕ್ಕೆ ಯಾಕೆ ಸಣ್ಣ ತಂಡ 150 ಕೋಟಿ ಜನಸಂಖ್ಯೆ ಇರತಕ್ಕಂಥ ದೇಶದಿಂದ ಕೇವಲ 117 ಜನ ಕ್ರೀಡಾಪಟುಗಳು ಪಾಲ್ಗೊಳ್ತಾರೆ. ಅದರಲ್ಲಿ ಕೇವಲ 5-10 ಮೇಲೆಗಳನ್ನು ನಾವು ಗೆಲ್ತಾ ಇದ್ದೀವಿ. ಕೂಡ ಆತ್ಮವಿಮರ್ಶೆ ಮಾಡ್ಕೊಳ್ಳೋದಂತ ಒಂದು ಸಂಗತಿ. ಯಾಕೆ ನಮ್ಮಲ್ಲಿ ಸ್ವಯಂ ಸ್ಫೂರ್ತಿ ಇದೆಯೋ ಅಥವಾ ಸರ್ಕಾರದಿಂದ ಏನಾದರೂ ಪ್ರೋತ್ಸಾಹ ಕಡಿಮೆ ಇದೆಯೋ ಏನಾಗ್ತಾ ಇದೆ, ಅಥವಾ ನಮ್ಮ ಏನು ನಾವು ತೆಗೆದುಕೊಳ್ತಕ್ಕಂಥ ಆಹಾರದಲ್ಲಿ ಏನಾದರೂ ಕಡಿಮೆ ಇದೆಯೋ, ಇದೆಲ್ಲ ಸ್ವಲ್ಪ ವಿಚಾರ ಮಾಡ್ತಕ್ಕಂತಹ ಸಂಗತಿ. ಸರ್ಕಾರಗಳಾಗಿರ್ಬೋದು ಅಥವಾ NGOಗಳಾಗಿರ್ಬೋದು ಈ ಬಗ್ಗೆ ವಿಚಾರಣೆ ಮಾಡಿ
ಒಂದು ಈ ಕ್ರೀಡೆಗಳು ಒಂದು ಏನು ಒಂದು ಎಕ್ಸ್ಪೆರಿಮೆಂಟ್. ಯಾಕೆ ಇದ್ರ ಬಗ್ಗೆ ಒಂದು ಸ್ಟಡಿ ಮಾಡಿ ಈ ಬಗ್ಗೆ ಒಂದು ಸಲಹೆಗಳನ್ನ ಎಕ್ಸ್ಪರ್ಟ್ಸ್ ಸಲಹೆಗಳನ್ನ ನೀಡಿದ್ರೆ ಮುಂದಿನ ದಿನಗಳಲ್ಲಿ ಕ್ರೀಡೆಗಳಲ್ಲಿ ಉತ್ತಮ ಸಾಧನೆಯನ್ನು ಮಾಡುವಂತಹ ಅವಕಾಶ ನಮಗೆ ಸಿಕ್ಕಿದೆ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮಾನವ ಸಂಪನ್ಮೂಲ ಬೇರೆ ಯಾವ ದೇಶದಲ್ಲೂ ಇಲ್ಲ. ನಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟ್ ಬೇರೆ ಯಾವ ದೇಶದಲ್ಲೂ ಇಲ್ಲ. ನೋಡ್ತೀರಿ ಕ್ರಿಕೆಟ್ನಲ್ಲಿ ನಮ್ಮಲ್ಲೆಲ್ಲ ವರ್ಲ್ಡ್ ಕ್ಲಾಸ್ ಆಗಲ್ಲ. ಬೌಲಿಂಗ್ ಇರ್ಬೋದು, ಬ್ಯಾಟಿಂಗ್ ಇರ್ಬೋದು, ನಮ್ಮದೇ ಟಾಪ್ ನಮ್ಮದೇ ಇರ್ತಾರೆ. ಕ್ರಿಕೆಟ್ನಾಗ ಇರ್ತಕ್ಕಂಥ ಆಟಗಾರರು ಬೇರೆ ಕಡೆಯಲ್ಲಿ ಯಾಕೆ ಆಗ್ತಾ ಇಲ್ಲ? ಮಾರಾಟಕ್ಕಿಟ್ಟದ್ದು ನೋಡಿದ್ದೆ. ಅವಾಗ ಸ್ವಲ್ಪ ಆಸಕ್ತಿ ಇತ್ತು. ಹೀಗಾಗಿ ಆವಾಗ ಅದು ತಗೊಳ್ತಾ ಇದ್ದೆ. 2007ರಿಂದ ನಾನು ಹವ್ಯಾಸ ಶುರು ಮಾಡಿದ್ದೆ. ಆಮೇಲೆ ನಿವೃತ್ತಿ ಆದ ನಂತರ 2020ರಲ್ಲಿ ಕೊರೋನಾ ಬಂದಾಗ ಅದು 2 ತಿಂಗಳು ಮನೆಯಲ್ಲಿ ಇರಬೇಕಾಯಿತು. ನಾನು 2013ರಿಂದ ಪೋಸ್ಟ್ ಕ್ಲಾಸಿಂಗ್ ಅಂತೇಳಿ ಒಂದು ವಿದೇಶಿ ಪತ್ರ ಬರೆಯುವಂಥ ಹವ್ಯಾಸ ಇಟ್ಟುಕೊಂಡಿದ್ದೆ. ಈಗ 2,000-2,300 ಪತ್ರಗಳು ನನ್ನಿಂದ ನಾನು ವಿದೇಶಗಳಿಗೆ ಬರೆದಿದ್ದೀನಿ. ನನಗೆ ಸುಮಾರು 2,150 ಪತ್ರಗಳು ಬಂದವು. ಪ್ರತಿ ತಿಂಗಳು 40ರಿಂದ 50 ಪತ್ರಗಳು ಬರ್ತಾವೆ. ಪ್ರತಿ ತಿಂಗಳು 40ರಿಂದ 50 ಪತ್ರ ನಾನು ಬರೀತೀನಿ, ವಿದೇಶಗಳಿಂದ ಬರ್ತಾವೆ. ಅದು ಕೊರೋನಾ ಸಮಯದಲ್ಲಿ ವಿದೇಶಿ ವಿಭಾಗಗಳು ಬಂದಾಗಿದ್ದರಿಂದ ಅದು ಸ್ಟಾಪ್ ಆಗಿತ್ತು. ಸ್ಟಾಪ್ ಆದಮೇಲೆ ಏನು ಮಾಡಿದೆ, ನಾನು ಇಲ್ಲೇ ಗಣ್ಯ ವ್ಯಕ್ತಿಗಳಿಗೆ, ಲೇಖಕರಿಗೆ ಪತ್ರ ಬರೆಯೋಕ್ಕೆ ಶುರು ಮಾಡಿದೆ. ಪತ್ರ ಬರೆದು ನಿಮ್ಮ ಕೈ ಬರಹದ ಪತ್ರಗಳು ನಾನು ಬೇಕಂತೇಳಿ ಬರೆದೆ. ಸುಮಾರು ಒಂದು 70-75 ಜನಕ್ಕೆ ಬರೆದ್ರೆ ಒಂದು 50 ಜನದಿಂದ ರಿಪ್ಲೈ ಬಂತು. ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ಪ್ರಮುಖ ಲೇಖಕರು ಅವೆಲ್ಲ ಸಂಗ್ರಹ ಮಾಡಿಟ್ಟಿದ್ದೀನಿ. ದೇಶ ವಿದೇಶಗಳ ನಾಣ್ಯಗಳು, ದೇಶ ವಿದೇಶಗಳ ನೋಟುಗಳು. ಮತ್ತು ಇದು ಬಹಳ ಏನಂತಂದರೆ ನಾನು ನಿವೃತ್ತಿ ಆದ ನಂತರ ಮಾಡಿರುವೆ ಜಾಸ್ತಿ. ನಿವೃತ್ತಿವರೆಗೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ನಂಗೆ ಸಮಯ ಇದ್ದಿಲ್ಲ. ನಿವೃತ್ತಿ ಆದ ನಂತರ ಇಷ್ಟೆಲ್ಲ ಮಾಡಿದೆ. ಈಗ ನಿವೃತ್ತಿಯಾಗಿ 8 ವರ್ಷ ಆಯಿತು. ಮತ್ತು ಇನ್ನೊಂದು ವಿಶೇಷವಾದಂಥ ಹವ್ಯಾಸ, ಈ ಊರಾಗಿಂಥ ಹವ್ಯಾಸದವ್ರು ಯಾರೂ ಇಲ್ಲ. ಸ್ಟಾಂಪ್ ಹವ್ಯಾಸದವ್ರು ಅದಕ್ಕೆ ಹೇಳಿ ಅವ್ರು ಮಾತಾಡ್ತಾ ಕೇಳಿದೆ. ಮೆಟ್ಲದ ಸಂಸ್ಕಾರ, ಸಂಪ್ರದಾಯ, ರೂಢಿಗತ, ಹವ್ಯಾಸ ಇಲ್ಲಿ ತನಕ ಫಸ್ಟ್ ಕ್ಲಾಸ್. ಇವು ಏನು ಸಂಸ್ಕಾರ ಕೊಟ್ಟಿನ ಕೆಲಸ ಮಾಡೋದು. ಈಗ ಅಯ್ಯಾಚಾರ, ನಮ್ಮ ಉಪನಯನ ಎಲ್ಲ ಸಂಸ್ಕಾರಗಳು. ಸಂಪ್ರದಾಯನೂ ಹೌದು, ಸಂಸ್ಕಾರಗಳನ್ನು ಸಂಪ್ರದಾಯ ರೂಢಿಗತ ಪದ್ಧತಿ ಐತಪ್ಪ ಮಾಡ್ಬೇಕು. ನಮ್ಮವು ಈ ಕೊಡ್ದಾಗ ನೀರು ತರ್ತಂದು ನಾನು ಅದಾಗ ಕೊಡ್ದಾಗ ನೀರು ತರಬೇಕು, ಸೊಸಿ ಆದಾಗ ಕೊಡ್ದಾಗ ನೀರು ತರಬೇಕು, ಅದ ಒಲೆ ಮ್ಯಾಗ ಅಡಿಗೆ. 3ನೇದು ಹವ್ಯಾಸ ನಮಗೆಲ್ಲ ಗೊತ್ತು. ವಾಕಿಂಗು, ಚಟ, ಇದು ಕೆಟ್ಟದು. ಸಿಗರೇಟು, ಕುಡ್ತಾಗ ಇದಾಗಿನ ಮತ್ತೊಂದು ಐತಿ ಈ ಊರಿಂದ. ಏನು ತಿಂಡಿ, ಚಟ ಬೇರೆ ತಿಂಡಿ ಬೇರೆ. ಯಾರಿಗೂ ತಿಳಿಲಾರ್ದಂಗೆ ಮಾಡೋದು ಅದು ಚಟ. ಎಲ್ಲರಿಗೂ ಗೊತ್ತಿದ್ದೆ ಅವ್ರನ್ನ ಸಮಾನ ವಯಸ್ಕರ ಸೇರಿಸಿ. ಇವೆಲ್ಲವುಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇದು ರೂಢಿಗತ ಅಥವಾ ಹವ್ಯಾಸಕ್ಕೆ ಹೋಲಿಸಿ ಮಾಡೋಂಥದ್ದು ಈ ಸ್ಟಾಂಪ್ ಕಲೆಕ್ಷನ್. ಸ್ಟಾಂಪು, ನಾಣ್ಯ ನೋಡಿ, ಎಷ್ಟು ಬ್ಯಾಂಕ್ ಅಧಿಕಾರಿಗಳಾಗಿದ್ದರಿಂದ ಆ ನಾಣ್ಯಗಳ ಮಹತ್ವ ಅವ್ರಿಗೆ ಗೊತ್ತಾಯ್ತು. ನಂದು ಹವ್ಯಾಸ ಅಂದರೆ ಆಗಲೇ ನಮ್ಮ ಶಿವಕುಮಾರ್ ಹೇಳಿದಂಗೆ ಓದುವ ಹವ್ಯಾಸ. ಓದಿ ವರ್ಷ ಕಣ್ಣು ಪಾಯಿಂಟ್ ಹೆಚ್ಚಾಗ್ತಾವಾಗ ನೀವು ಓದೋದನ್ನು ನಾವು ಬಿಡೋದು. ಅದಕ್ಕೆಲ್ಲ ಕಾರಣ ನಮ್ಮ ಬೆಳೆಸಿಯವರು, ಸುದರ್ಶನ್, ದೇಸಾಯಿ, ಪ್ರಸನ್ನ, ಲಾಲು, ಇವರೆಲ್ಲ ನಾವು ಬೆಂಬಲ ಕೊಟ್ಟು ನಾವು ಕೈ ಬರಹ ಪತ್ರಿಕೆ ಮಾಡ್ತಿದ್ವಿ. ಇಡೀ ಕರ್ನಾಟಕದಲ್ಲಿ 5 ವರ್ಷಗಳ ಕಾಲ ಹಸ್ತಲಿಖಿತ ಪತ್ರಿಕೆಯನ್ನು ತಂದಂಥವ್ರು ಯಾರಾದರೂ ಇದ್ದರೆ ಗಂಗಾವತಿಯ ಸಾಹಿತ್ಯ ಪರಿಮಾಣ. ಆ ಪ್ರತಿಗಳೇ ಕಾಣೆಯಾಗುತ್ತೆ. ಯಾರೋ ಓದಕ್ಕೆ ಇಸ್ಕೊಂಡವ್ರು ಕೊಳ್ಳೇ ಇಲ್ಲ. ಇವತ್ತಿಗೂ ಕೂಡ ಅದರಲ್ಲಿ ಬಣ್ಣ ಚಿತ್ರಗಳು, ವ್ಯಂಗ್ಯಚಿತ್ರ, ಕ್ರಿಕೆಟು, ಸಿನಿಮಾ ಮಾಹಿತಿ, ಆ ಪುಸ್ತಕ ಬಿಚ್ಚಿದ್ರೆ ಮಯೂರ ಮಲ್ಲಿಗೆ ಬಿಚ್ಚಿದಾಗಿರ್ತಿತ್ತು. ಹೀಗೆ ಅಂಥ ಒಂದು ಪುಣ್ಯ ಭೂಮಿ ಇದು. ಈ ಊರಾಗ ಮೇನ್ ಅಂದರೆ ಎಲ್ಲ ಹಿರಿಯರು, ನಮ್ಮ ರಾಯ್ಕರ್ ಅವ್ರ ಫ್ಯಾಮಿಲಿ ಯಾವಾಗಲೂ ಸ್ಪಾನ್ಸರ್ ಆಗ್ತಕ್ಕಂಥದ್ದು. ಹಣ ಯಾರಾದರೂ ಕೊಟ್ಟರೆ ಈ ಊರಲ್ಲಿ ಕೆಲಸ ಮಾಡೋದಕ್ಕೆ ಬೇಕಾದಷ್ಟು ಜನ ಇದೆ. ಅದು ಕೆಲಸಕ್ಕೆ ಬರೋದಿಲ್ಲ. ಹಣ ನಾವು ಕೊಡ್ತೀವಪ್ಪ, ನೀವು ಮಾಡು ಅಂತ ಹೇಳ್ತಾರೆ. SP ಕೃಷ್ಣಪ್ಪ ಅಂತ ಭಾಳ ಹಿರಿಯ ಪೊಲೀಸ್ ಅಧಿಕಾರಿಗಳಿದೆ. ಆ ಕಾಲಕ್ಕೆ ಅವ್ರ ಹತ್ರ ನಾವು ಈ ಕಾರ್ಯಕ್ರಮಕ್ಕೆ ಹೋದಾಗ 101 ರೂಪಾಯಿ ರೀ. ನಾನು ಹೇಳ್ತಿರೋದು 35 ವರ್ಷಗಳ ಹಿಂದೆ 101 ರೂಪಾಯಿ ಅವ್ರು ಕೊಟ್ಟಾಗ ಇಷ್ಟು ಆಶ್ಚರ್ಯ ಆಗಿತ್ತು ನಮ್ಗಂದ್ರೆ. ಅವ್ರು 2 ಪುಟ ತೆರೆದು ನೋಡಿ 101 ರೂಪಾಯಿ ಬರ್ಕೊಂಡ್ರದು ಅಂತ ಹೇಳಿ.
ಅವಾಗ 101 ರೂಪಾಯಿ ಅಂದ್ರೆ ಈಗ ನಂಗೆ ಲೆಕ್ಕನೇ ಇಲ್ಲ, 100 ರೂಪಾಯಿ ಜೇಬ್ನಾಗ ಇರ್ತವೆ. ಅವಾಗ 101 ರೂಪಾಯಿ ಅಂದ್ರೆ ಭಾಳ ದೊಡ್ಡದು. ಆಮೇಲೆ ಮಕ್ಕಳ ಶಿಬಿರ ಮಾಡಿದಾಗ ಅನೇಕ ಜನ ವ್ಯಾಪಾರಸ್ಥರು 1500 ಕೊಟ್ಟು ಇಡೀ 10 ದಿವಸ ನಮ್ಮ ಖರ್ಚಿನ ಮಾಡಪ್ಪ ಅಂತ ಹೇಳ್ತಾರೆ. ಈ ಊರೊಂದು ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ನೆಲ. ಇತ್ತೀಚೆಗಂತೂ ಶಿವಕುಮಾರ್ ಅವರೆಲ್ಲ ಸ್ನೇಹಿತರು ಬಂದಮೇಲೆ ಅತ್ಯಂತ ಫರ್ಟೈಲ್ ಲ್ಯಾಂಡ್ ಫಾರ್ ಆಲ್ ಆ್ಯಕ್ಟಿವಿಟೀಸ್. ಇಂಥ ದೊಡ್ಡ ಕ್ಲಬ್ ದಾಳಿನ ಮೇಲೆ ಒಪ್ಪಿಗೆಬಿಟ್ರು ನಮ್ಮ ಮಹಾಬಳೇಶ್ವರ ಇಸ್ಪೇಟ್ ಆಡ್ತಿದ್ವಿ, ಕುಡಿತಿದ್ವಿ ಅಂತೇಳಿ. ಅಂಥದ್ದು ಇವತ್ತು ನಂದನವನವನ್ನಾಗಿ ಮಾಡಿದರು, ಇಂಥ ಕಾರ್ಯಕ್ರಮ ನಡೆಯುವಂತೆ ಮಾಡಿದರು. ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಈ ಊರಿನ ಶ್ರೀಮಂತರಿಗೆ ಹಣ ಹೆಚ್ಚಾಗಲಿ, ಈ ಊರಿನ ಕವಿ ಸಾಹಿತಿಗಳಿಗೆ ಅಭಿರುಚಿ ಸಂಸ್ಕಾರಗಳು ಹೆಚ್ಚಾಗಲಿ ಅಂತ ಆಶಿಸ್ತಾ ಇವತ್ತಿನ ಈ ಸ್ಟಾಂಪ್ ಕಲೆಕ್ಷನ್ ಕಾರ್ಯಕ್ರಮ, ಅಂಚೆ ಚೀಟಿಗಳ ಸಂಗ್ರಹ ಭಾಳ ತಾಳ್ಮೆ ಬೇಕಿದೆ, ಭಾಳ ತಾಳ್ಮೆ, ಕಾದಿಡುವಂಥ ಗುಣ. ಅವ್ರ ಮಕ್ಕಳು ಹೆಲ್ಪ್ ಮಾಡಿರೋದು ನಿಜಕ್ಕೂ ಭಾಳ ಸಂತೋಷ. ಮಕ್ಕಳಿಗಾಗಿ ಒಂದು ಚಪ್ಪಾಳೆ ಇದೆ. ಯಾಕಂದ್ರೆ ನನ್ನ ಹವ್ಯಾಸ ಏನೈತಪ್ಪ ಅಂದ್ರೆ ಪುಸ್ತಕ ಮತ್ತು ಪೇಪರ್ಗಳನ್ನ ತೆಗೆದಿಡೋದು. ಆದರೆ ನನ್ನ ಮಕ್ಕಳಿಗೆ ಅದು ಬೇಕಿಲ್ಲ. ನಾನು ಇಲ್ದಾಗ ಒಂದು ಅಂಗಡಿಗೆ ಹಾಕಿಬಿಟ್ಟಿರ್ತಾರೆ, ಮತ್ತು ಯಾವ ಅಂಗಡಿಯಾಗ ಹಾಕ್ಯಾರ ಹೋಗಿ ಹುಡುಕಾಡಿ ತಂದು ಬೇರೆ ಕಡೆ ಇಡ್ತೀನಿ. ಆದರೆ ಮಕ್ಕಳು ಒಬ್ಬ ತಂದೆಯ ಹವ್ಯಾಸವನ್ನು ಪ್ರೋತ್ಸಾಹಿಸ್ತಾರೆ ಅಂದರೆ ಕಲಿಯೋದು ಬೇರೆ, ಪ್ರೋತ್ಸಾಹಿಸೋದು ಬೇರೆ. ಅವ್ರ ಹವ್ಯಾಸವನ್ನು ಕಲ್ತರಂತೂ ಭಾಳ ಒಳ್ಳೆಯದು. ಪ್ರೋತ್ಸಾಹಿಸೋದು ಇದೆಯಲ್ಲ, ಅವರ ಜೀವಿತಾವಧಿಯಲ್ಲಿ ಅವರ ಕೆಲಸಗಳನ್ನ ಮಾಡ್ತಿರ್ತಾರೆ, ಆಮೇಲೆ ಅದನ್ನು ರಕ್ಷಣೆ ಮಾಡೋಂಥದ್ದು. ಇವತ್ತು ಕಾಲ ಹೆಂಗೈತೆ ಅಂದರೆ ಹಳೆಯದನ್ನೆಲ್ಲ ಮತ್ತೆ ಹೊಸದಾಗಿ ಜನ ತರ್ತಾ ಇದ್ದಾರೆ. ದಯವಿಟ್ಟು ಟಿ ವಿಯವರಿಗೆ ಈ ಭಾಗದ ವಾಹಿನಿಗಳು ಇದನ್ನು ನೀವು ಬ್ರಾಡ್ಕಾಸ್ಟ್ ಮಾಡಿ ತೋರಿಸಿದ್ರೆ ಇದನ್ನು ಮತ್ತೆ ಬೇರೆ ಕಡೆ ದೊಡ್ಡ ದೊಡ್ಡ ಚಾನಲ್ಗಳು ತೊಗೊಳ್ಳೋವಂಥ ಸಾಧ್ಯತೆ ಇರುತ್ತೆ. ನಿನ್ನೆ ನಮ್ಮ ಇವರೊಬ್ಬರು ಬಂದಿದ್ದರು, ಬೋಟಿಂಗ್ ಗೀಟಿಂಗ್ ಎಲ್ಲ ಮಾಡಿ ಗಾಳಿಪಟ ಎಲ್ಲ ಹಾಕಿ, ಅದು ಎಂಥ ಅದ್ಭುತ ಕಲೆ. ನಾನು ಅದಕ್ಕೆ ಟಿ ಜೊತೆ ಮಾತಾಡಿದ್ದೆ, ಸಂದರ್ಶನ ಮಾಡಿ ಆ ಪ್ರಕಾರವನ್ನು ತೋರಿಸಿದೆ ಅಂತ ಹೇಳಿ. ಹೀಗೆ ಹವ್ಯಾಸಗಳು ಮನುಷ್ಯನಿಗೆ ಭಾಳ ಚಟ ಇರಬಾರ್ದು, ಹವ್ಯಾಸ ಇರಬೇಕು, ಅಭಿರುಚಿ ಇರಬೇಕು, ಸಂಸ್ಕಾರ ಸಂಪ್ರದಾಯಗಳ ಬಗ್ಗೆ ಕಲ್ಪನೆ ಇರಬೇಕು ಅಂತ ಹೇಳ್ತಾ ಇವತ್ತಿನ ಈ ಪ್ರಾಣೇಶನ್ ಮುಂದೆ ಬಿಟ್ಟರೆ ನಮ್ಮಂಥ ಪರಿಸ್ಥಿತಿ ಏನು? ಹೌದಲ್ಲ, ಪ್ರಾಣೇಶ್ ಮಾತಾಡಿದ ಮೇಲೆ ಏನು ಮಾತಾಡಬೇಕು? ಅದಕ್ಕೆ ನಾನು ಮೊದಲೇ ಮಾತಾಡಿಬಿಡ್ತು ಅಂತೇಳಿದೆ. ಸುಡುಗಾಡಾಗಿರ್ತಕ್ಕಂಥ ಈ ಪ್ರದೇಶವನ್ನು ಇಲ್ಲಿ ದನಗಳು ಮೇಯಕ್ಕೆ ಬರ್ತಿದ್ದಿಲ್ಲ ರೀ. ಇಲ್ಲಿ ದನಗಳು ಮೇಯಕ್ಕೆ ಬರ್ತಿದ್ದಿಲ್ಲ. ಮಸ್ಕಿಟೋಗಳು ಇಷ್ಟು ದಪ್ಪನು ರಕ್ತ ಮಾಡಿಬಿಡ್ತಿದ್ವು ದನಗಳಿಗೆ. ಮನುಷ್ಯರು ಬರೋದಂತೂ ದೂರ ಉಳಿತು. ಈ ಸುಡುಗಾಡನ್ನು ನಂದನವನ್ನಾಗಿ ಮಾಡಿರ್ತಕ್ಕಂಥ ಈ ಮಾಲಿ ಪಾಟೀಲು, ಈ ಹರಿಕೃಷ್ಣ, ಸತೀಶ್ ರಾಯ್ಕರು ಇಂಥವ್ರ ಕೈಯಾಗ ಈ ಸಂಸ್ಥೆ ನಾನು ಕೊಟ್ಟಿದ್ದೀನಿ. ನನಗೆ ಯಾರೋ ಸ್ಥಳಾವಧಾನಿಗಳು ಸ್ಥಳಾವಕಾಶಗಳು ಅಂತಂದರು. ನಂದಲ್ರಿ ಸ್ಥಳ, ಇದು ಸ್ಥಳ ಎಲ್ಲ ಅವ್ರದ್ದೇ. ಈ ಜಾಗದಾಗ ಒಂದು ಎಂಥ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮನ್ನು ಆಗಲೆಲ್ಲ ಫೋಟೋದಾಗ ಬರೋಂಗೆ ಮಾಡಕತ್ತಿದ್ದಾರೆ. ಮೊದಲೇನ್ರಿ ಇಲ್ಲಿ ಬರೀ ಕುಡಿಯೋದು, ತಿನ್ನೋದು, ಇಸ್ಬಿಟ್ಟು ಆಡೋದು, ಇಷ್ಟು ಬಿಟ್ಟರೆ ಇವತ್ತು ಇವ್ರು ಬಂದ ಮೇಲೆ ನೋಡ್ರಿ ಇಂಥ ಅದ್ಭುತವಾದ ಇಂಟರ್ನ್ಯಾಷನಲ್ ಲೆವೆಲ್ ಸ್ಟೇಡಿಯಂ ಆಯಿತು. ಅನೇಕ ವಿಧವಾದ ಚಟುವಟಿಕೆಗಳು ನಡೀತವೆ, ಸಂಗೀತ, ಸಾಹಿತ್ಯ ಅದ್ಭುತವಾದ್ದು. ಅದು ಜೀವನದಲ್ಲಿ ಮನುಷ್ಯನಿಗೆ ಸಾರ್ಥಕತೆ ಪಡಿಬೇಕಂದ್ರೆ ಅವನ ಯೋಚನೆಗಳು ಸರಿಯಾದ ದಾರಿಯಲ್ಲಿ ನುಗ್ಗಿದಾಗ, ಹೋದಾಗ ಸರಿಯಾದ ಫಲ ಸಿಗ್ತದಂತೆ. ನಾನು ಒಂದು ಸಲ ಯೋಚನೆ ಮಾಡಿದೆ, ಇದು ಮನುಷ್ಯನಿಗೊಂದು ಸ್ವಾರ್ಥ ಇರ್ತೈತೆ. ನಾನು ಗಳಿಸಿದ ಆಸ್ತಿ ಮಕ್ಕಳೆಲ್ಲ ಸರಿ ಉಳಿಸ್ಕೊಂಡು ಹೋಗ್ಬೇಕಂತ. ಅದರಿಂದ ನಾನು ಬೆಳೆಸಿದ ಆಸ್ತಿನೂ ಕೂಡ ಸರಿಯಾಗಿ ನಡಿಬೇಕು ಅಂದ್ರೆ ಯಾರು? ತಕ್ಷಣ ನನಗೆ ಶಿವಕುಮಾರ್ ಸಿಕ್ಕರು. ಅದು ಒಬ್ಬ ಪರಮಾತ್ಮ ಸಿಕ್ಕರೆ ಆತನಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲ ನೂರಾರು ದೇವತೆಗಳು ಬಂದು ಅದ್ಭುತವಾದ ಒಂದು ಕ್ರೀಡಾಂಗಣ, ಸ್ಕೂಲು, ಸಂಗೀತ ಸ್ಕೂಲು, ನಾನಾ ವಿಧವಾದ ಚಟುವಟಿಕೆಗಳು ಇಷ್ಟೆಲ್ಲ ಮಾಡಿ ಹಗಲೆಲ್ಲ ನಮ್ಮನ್ನು ಫೋಟೋಕ್ಕೆ ಮಾತ್ರ ಕರೆಸ್ತಾರೆ. ಕೆಲಸ ಎಲ್ಲ ಅವರೇ ಮಾಡ್ತಾರೆ. ಮತ್ತು ಇದಕ್ಕಿಂತ ಪುಣ್ಯ ಇನ್ನೇನು ಬೇಕು? ಎಲ್ಲರಿಗೂ ಸೇವೆ